ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ರೀತಿಯ ಒಂದು ಬ್ರೈಡಲ್ ಲುಕ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ, ಯೆಲ್ಲೋ ಮತ್ತು ಸಿಲ್ವರ್ ಕಲರಲ್ಲಿ ಇದೆ. ಹಾಗೆ ಅಲ್ಲಲ್ಲಿ ಫ್ಲವರ್ಸ್ ಕೂಡ ಬಂದಿದೆ ಈ ಡಿಸೈನ್ಗೆ, ಈ ಸ್ಯಾರಿಗೆ ಈ ಕಲರಲ್ಲಿ. ಸೊ ನಾನು ಬಂದು ಸ್ಯಾರಿಯಲ್ಲಿರುವಂಥ ಕಲರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಕುಚ್ಚು ಬೇಕಿದ್ರೆ ನಾನು ಈ ಎರಡು ಕಲರ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು, ಬಟ್ ವರ್ಕ್ ಮಾತ್ರ ನಾನು ಇವತ್ತು ಸಿಲ್ವರ್ ಕಲರ್ಲೇ ಯೆಲ್ಲೋ ಕಲರ್ಲೇ ಜಾಸ್ತಿ ವರ್ಕ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮಣಿ ಕೂಡ ತೊಗೊಂಡಿದ್ದೀನಿ. ಈ ಥರ ಸಿಲ್ವರ್ ಕಲರು ಸ್ಮಾಲ್ ಬೀಡ್ಸನ್ನ ತೊಗೊಂಡಿದ್ದೀನಿ. ಸೊ ಈ ಡಿಸೈನ್ಗೆ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಸೊ ಫಸ್ಟು ಒಂದು ಬೇಸ್ ಲೈನ್ನ ಹಾಕೋಬೇಕಾಗುತ್ತೆ. ಈ ಡಿಸೈನ್ಗೆ ತುಂಬ ಈಸಿ ಆಗಿದೆ ಈ ಡಿಸೈನು, ಅಂತ ಏನು ಹೆವಿ ವರ್ಕ್ ಇಲ್ಲ. ಆರಾಮಾಗಿ ಟ್ರೈ ಮಾಡ್ಬೋದು. ನಿಮ್ಮ ಸೀರೆಗೆ ಕೂಡ ನೀವು ಮನೆಯಲ್ಲಿ ಕುತ್ಕೊಂಡವರಾಗಿದ್ದರೆ ಆರಾಮಾಗಿ ಈ ಡಿಸೈನ್ನ ನೀವು ಹಾಕೋಬೋದು. ಸೊ ಫಸ್ಟ್ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ, ಈ ರೀತಿ ಬೇಸ್ ಲೈನ್ನ. ಜಸ್ಟ್ ನಾನಿಲ್ಲಿ 2 ಸರಿ ಲಾಕನ್ನು ಮಾಡ್ಕೊಂಡ್ಬಿಟ್ಟು 4 ಚೈನ್ ಹಾಕಿ 1 ಲಾಕ್ ಮಾಡಿದ್ದೀನಿ. ಮತ್ತು ಸೇಮ್ 4 ಚೈನ್ ಹಾಕಿಬಿಟ್ಟು 1 ಲಾಕ್, 4 ಚೈನ್, 1 ಲಾಕ್, 4 ಚೈನ್, 1 ಲಾಕ್ ಅನ್ನೋದು ಈ ರೀತಿ ಸ್ಯಾರಿ ಫುಲ್ಲಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ 4 ಚೈನ್ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ 1 2 3 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಆ 4 ಚೈನು ಮತ್ತೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡಲ್ನ ಹಾಕಿ ಈ ರೀತಿ ಸಿಂಗಲಾಗಿ ಲಾಕ್ ಅನ್ನೋದು ಮಾಡ್ಕೊತ ಫಸ್ಟ್ ಸ್ಟೆಪ್ ಅನ್ನೋದು ಇದೇ ರೀತಿ ಆ ಚೈನ್ ಅನ್ನೋದು ಹಾಕ್ಕೊಂಡು ಹೋಗಬೇಕು. ನೋಡಿದ್ರಲ್ಲ, ಇದೇ ರೀತಿ ಎಲ್ಲಿ ಏನೂ ಒಂದು ಚೇಂಜ್ ಬರೋದಿಲ್ಲ. ಜಸ್ಟ್ ನೀವು 4 ಚೈನ್ ಹಾಕೋದು, ಲಾಕ್ ಮಾಡ್ಕೊಂಡು ಹೋಗೋದು. ಸೊ 4 ಚೈನ್ ಹಾಕಿ ಲಾಕ್ ಹಾಕ್ಕೊಂಡು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈಗ 2ನೇ ಸ್ಟೆಪ್ಪಲ್ಲಿ ಬಂದು ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಸೇಮ್ ಅದೇ ಯೆಲ್ಲೋ ಕಲರ್ ದಾರನೇ ತೊಗೊಂಡಿದ್ದೀನಿ ನಾನು. ನಿಮಗೆ ಸ್ಯಾರಿ ಕಲರ್ ಕಾಂಬಿನೇಷನ್ ಇದ್ದರೆ ಆಪೋಸಿಟ್ ಕಲರ್ಲಿ ಕೂಡ ನೀವು ವರ್ಕ್ನ ಮಾಡ್ಕೋಬೋದು. ಸೊ ಈಗ ಮತ್ತೆ ಮೇಲೆ ಇರುವಂಥ ದಾರನ ಫಸ್ಟ್ ಏನು ಲಾಕ್ ಮಾಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ, ಅದರಲ್ಲಿ ಹಾಕಿಬಿಟ್ಟು ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಲಾಕ್ ಹಾಕಿದ ಮೇಲೆ ಇಲ್ಲಿ ನಾವು 4 ಚೈನ್ನ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ನಾವು 4 ಚೈನ್ ಏನು ಮಾಡಿದ್ವಲ್ವ ಆ 4 ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಈ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. 1 ಆ್ಯಂಡ್ 2 ಎರಡು ಸಿಂಗಲ್ ಆಗಿ ಸಿಂಗಲ್ ಲಾಕ್ ಅನ್ನೋದು ಈ ಒಂದು 4 ಚೈನ್ಗೆ 2 ಟೈಮ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 2 ಸರಿ ಸಿಂಗಲ್ ಲಾಕ್ ಹಾಕಿದ ಮೇಲೆ ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈಗ ಡೈರೆಕ್ಟಾಗಿ ಈ ಕಡೆ ಏನು 4 ಚೈನ್ ಏನಿದೆಯಲ್ವ ಈ ಒಂದು 4 ಚೈನ್ ಬಾಕಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಈಗ 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ ಮತ್ತು 1 ಸರಿ ನೀರಿನ ಮೇಲೆ ದಾರನ ಸುತ್ತಕೊಳ್ಳೋಣ. ಈ 4 ಚೈನಲ್ಲಿ ಹೋಗಿಬಿಟ್ಟು ಮತ್ತು 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ ಮತ್ತು 1 ಟೈಮ್ ನೀಡಿದ ಮೇಲೆ ದಾರನ ಸುತ್ತಕೊಂಡು 2ರಲ್ಲಿ 1 ಸರಿ, 2ರಿಂದ 1 ಸರಿ ಈ ರೀತಿ ಡಬಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ತುಂಬ ಪುಟಾಣಿ ಡಿಸೈನು, ಒಂದು ರೀತಿ ಬ್ರೇಬಿ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಾನಿಲ್ಲಿ 5 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈಗ ಇನ್ನೂ ಒಂದು ಕೂಡ ಹಾಕ್ತೀನಿ. ಸೊ ನಿಮಗೆ ಆಚು ಚಿಕ್ಕದಾಗಿ ಬೇಕಂದರೆ ನೀವು 5 ಅಥವಾ 6 ಕೂಡ ಹಾಕೋಬೋದು. ದೊಡ್ಡದು ಸಣ್ಣದು ಮಾಡ್ಕೊಂಡ್ರೆ ನೀವು ಹೆಚ್ಚು ಕಮ್ಮಿ ಹಾಕ್ಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ 6 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲಿ ನಾನು ಮಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಬೀಡ್ಸನ್ನ ಇದಕ್ಕೆ ಮಧ್ಯದಲ್ಲಿ ಹಾಕಿಬಿಟ್ಟು ಈಗ ಇದೇನು ನಾನು ಲಾಕ್ ಮಾಡ್ತಾ ಇಲ್ಲ, ನೀವು ಬೇಕಿದ್ರೆ ಲಾಕ್ ಮಾಡ್ಕೊಂಡು ಕೂಡ ಹಾಕೋಬೋದು. ಸೊ ನಾನು ಡೈರೆಕ್ಟಾಗಿ ಹಾಗೆ ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ಮತ್ತು ಇದೇ 4 ಚೈನಲ್ಲಿ ಈಗ ಮತ್ತೆ ನಾನು ಈ ಸೈಡಲ್ಲಿ ಕೂಡ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೇಮ್ ನಾನು ಈ ಕಡೆ ಏನು ನಾನು 6 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೋ ಈ ಸೈಡಲ್ಲಿ ಕೂಡ ನಾನು ಸೇಮ್ ಈಗ 6 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕೋಬೇಕಾಗತ್ತೆ. 2ರಿಂದ 1 ಸರಿ ಮತ್ತು 2ರಲ್ಲಿ 1 ಸರಿ. ಸೊ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದೇ 4 ಚೈನಲ್ಲಿ ಹೋಗಿ 2ರಲ್ಲಿ 1 ಸರಿ, 2ರಿಂದ 1 ಸರಿ ತೊಗೊಂಡು ಈ ಕಡೆ ಕೂಡ ನಾನು 6 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈಗ 5 ಆಗಿದೆ. ಇದು ಬಂದು 6 ಡಬಲ್ ಕ್ರೋಶೆ. ಸೊ 6 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇದು ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ.
ಸೊ ಈ ಮಿಡ್ಲಲ್ಲಿ ನೀವು ನೋಡ್ಕೋಬೋದು ಈ 4 ಚೈನ್ ಏನಿದೆಯಲ್ವ ಇದ್ರ ಒಳಗಡೆ ಇದನ್ನು ನಾನೀಗ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಲಾಕ್ ಹಾಕಿದ ಮೇಲೆ ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಇಲ್ಲಿ ಬೀಡ್ಸ್ ಅನ್ನೋದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತೆ ಒಂದು ಬೀಡ್ಸನ್ನು ಹಾಕಿ ಇದನ್ನು ಕೂಡ ಈ ಕಡೆ 4 ಚೈನಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಈಗ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಈಗ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ 4 ಚೈನ್ ಸ್ಕಿಪ್ ಮಾಡಿಕೊಂಡು ಈ ಕಡೆ ಇರುವಂಥ 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡು ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು 4 ಚೈನಲ್ಲಿ ಹೋಗಿಬಿಟ್ಟು ಸೊ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ 4 ಚೈನಲ್ಲಿ ಹೋಗಿ ಎರಡರಲ್ಲಿ ಒಂದು ಸರಿ ಹಾಕಿಬಿಟ್ಟು ಈಗ ಮತ್ತೆ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ, 4 ಚೈನಲ್ಲಿ ಹೋಗಿ ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ಈಗ ಕೂಡ ನಾನು ಸೇಮ್ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. 6 ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಸೊ ಮಧ್ಯದಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಡಬಲ್ ಕ್ರೋಶೆನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಈಗ ನೋಡಿ 6 ಡಬಲ್ ಕ್ರೋಶೆ ಆಗಿದೆ. ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಈಗ ಮತ್ತೆ ಒಂದು ಬೀಡ್ಸ್ ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಇದೇ ಬೀಡ್ಸನ್ನ ತೊಗೋಬೋದು. ಮಧ್ಯದಲ್ಲಿ ಇಲ್ಲಿ ನಮ್ಮ ಮಿಡ್ಲಲ್ಲಿ ಏನು ಹಾಕಿರುವಂಥ ಬೀಡ್ಸ್ ಏನಿದೆಯಲ್ಲ ಅದು ಕೂಡ ಅಲ್ಲಿ ಕೂಡ ನೀವೇನಾದರೂ ಬೀಡ್ಸನ್ನ ಚೇಂಜಸ್ಸನ್ನ ಮಾಡ್ಕೋಬೋದು. ಸೊ ನಿಮಗೆ ಗೆಜ್ಜೆ ಬೀಡ್ಸನ್ನ ಹಾಕೋಬೋದು, ಎಲೆ ಇರುವಂಥ ಬೀಡ್ಸ್ ಕೂಡ ಹಾಕೋಬೋದು. ಸೊ ಇಲ್ಲಿ ನಾನು ಗ್ಯಾಪ್ ಕೊಡೋದ್ರಿಂದ ಈ ರೀತಿಯಾಗಿ ಕುಚ್ಚು ಅನ್ನೋದು ಕಟ್ತಾ ಇದ್ದೀನಿ. ಸೊ ಕುಚ್ಚು ನಿಮಗೆ ಹತ್ರ ಬೇಕು ಅಂದರೆ ಮಿಡ್ಲಲ್ಲಿ ಏನು ನಾನು ಬೀಡ್ಸನ್ನ ಆ್ಯಡ್ ಮಾಡಿದ್ನೋ ಅಲ್ಲಿ ಮಣಿ ಬದಲು ಒಂದು 2 ಚೈನ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಅಲ್ಲಿ ಕುಚ್ಚು ಕೂಡ ನೀವು ಕಟ್ಕೋಬೋದು. ಈ ಕಡೆ ಕೂಡ 6 ಡಬಲ್ ಕ್ರೋಶೆ ನೋಡಿ. ಈಗ ಇಲ್ಲಿ 6 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲೇನು 4 ಚೈನ್ ಏನಿದೆಯಲ್ವ ಇದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲಿರುವಂಥ ಆಚೆನ ಕಂಪ್ಲೀಟಾಗಿ ಇಲ್ಲಿ ಲಾಕ್ ಮಾಡಿದ್ದೀನಿ. ಸೊ ಇಲ್ಲಿ ಲಾಕ್ ಹಾಕಿದ ಮೇಲೆ ಈಗ 1 2 ಚೈನ್ಗಳನ್ನ ಹಾಕ್ತೀನಿ. 2 ಅಥವಾ 3 ಕೂಡ ನೀವು ಹಾಕೋಬೋದು. ಸೊ ಕುಚ್ಚು ಬಂದು ತುಂಬ ಚಿಕ್ಕದಾಗಿ ಬರುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ 2 ಚೈನ್ಗಳನ್ನ ಹಾಕಿಬಿಟ್ಟು ಈ ಕಡೆ ಇರುವಂಥ 4 ಚೈನಲ್ಲಿ ಈ ಒಂದು 2 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಕಡೆ ಇರುವಂಥ 4 ಚೈನ್ ಬ್ಲಾಕಲ್ಲಿ ಹೋಗಿ ಮತ್ತೆ ಈಗ ನಾನು ಸೇಮ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎರಡರಿಂದ ಒಂದು ಸರಿ ಸೊ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಅನ್ನೋದು ಆಗುತ್ತೆ. ಸೊ ನಿಮಗೆ ಟ್ರಿಬಲ್ ಕ್ರೋಶೆ ವರ್ಕ್ ಬೇಕಿದ್ದರೆ ಕೆಳಗಡೆ ಹಾಕಿರುವಂಥ ಚೈನ್ ಅನ್ನೋದು 4 ಟೈಮ್ ಮಾಡ್ಕೊಂಡ್ವಿ 5 ಟೈಮ್ ಚೈನ್ಗಳನ್ನ ಹಾಕ್ಕೊಂಡು ಆಚೆ ಬೇಕಿದ್ರೆ ದೊಡ್ಡದಾಗಿ ಕೂಡ ನೀವು ಮಾಡ್ಕೋಬೋದು. ಸಿಂಪಲ್ಲಾಗಿ ಪುಟ್ಟದಾಗಿ ಇರಲಿ ಸಾಕು ನಮಗೆ ಅನ್ನಂಗಿದ್ರೆ ಡಬಲ್ ಕ್ರೋಶೆಯಲ್ಲಿ ಥರ ಚಿಕ್ಕದಾಗಿ ವರ್ಕ್ನ ನೀವು ಮಾಡ್ಕೋಬೋದು. ಸೀರೆ ಕೂಡ ತುಂಬ ಲೈಟ್ ವೆಯ್ಟ್ ಆಗಿದೆ, ತುಂಬ ಆಚೆ ದೊಡ್ಡದು ಬೇಡ ಅಂತ ಕೂಡ ಹೇಳಿದ್ದಾರೆ. ಸೊ ಹಂಗಾಗಿ ಈ ಥರ ಪುಟಾಣಿ ಡಿಸೈನ್ ಅನ್ನೋದು ನಾನು ಈ ಸೀರೆಗೆ ಹಾಕ್ತಾ ಇದ್ದೀನಿ. ಸೊ ಮತ್ತೆ ಈಗ ಈ ಕಡೆ ಕೂಡ 6 ಟೈಮ್ ಡಬಲ್ ಕ್ರೋಶೆ ಅನ್ನೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಆರಾಮಾಗಿ ಟ್ರೈ ಮಾಡಿ, ಬಿಗಿನರ್ಸ್ಗೆ ಕೂಡ ಆರಾಮಾಗಿ ನಿಮಗೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಈ ಡಿಸೈನು, ಎಲ್ಲಿ ನಿಮಗೆ ಮಿಸ್ ಆಗೋದಿಲ್ಲ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಕಡೆ ಕೂಡ 6 ಟೈಮ್ ಡಬಲ್ ಕ್ರೋಶೆನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಮತ್ತೆ ನೋಡಿ ಇಲ್ಲಿ ನಾವು ಲಾಕ್ ಮಾಡಬೇಕಾದ್ರೆ ಇಲ್ಲಿನ ಚೈನ್ ಏನಿದೆಯಲ್ವಾ 4 ಚೈನು ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಒಂದು ಡಿಸೈನ್ನ ಲಾಕ್ ಮಾಡಬೇಕಾಗತ್ತೆ. ಸೊ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಬೀಡ್ ಹಾಕಿದ ಮೇಲೆ ಮತ್ತು ಈ ಕಡೆ ಇರುವಂಥ 4 ಚೈನ್ ಬ್ಲಾಕಲ್ಲಿ ಈ ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಲಾಕ್ ಹಾಕಿದ ಮೇಲೆ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಒಂದು 4 ಚೈನ್ ಬ್ಲಾಕಲ್ಲಿ ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗೋದು ಅಷ್ಟೇ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎರಡರಲ್ಲಿ ಒಂದು ಸರಿ ಸೊ ಮತ್ತೆ ದಾರನ ಸುತ್ತಕೊಳ್ಳೋಣ. ಮತ್ತು 6 ಟೈಮ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಸೊ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಬೀಡನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು
ಮತ್ತು ಈ ಸೈಡು ಡಬಲ್ ಕ್ರೋಶೆ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ಹಾಕಿದ್ದೀನಿ ನಾನು, ಇನ್ನೂ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಲ್ಲ. ತುಂಬ ಸಿಂಪಲ್ಲಾಗಿ ಹಾಕುವಂಥ ಡಿಸೈನು. ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ನಾನು ಬಂದುಬಿಟ್ಟು ಕುಚ್ಚು ಬಂದು ಸ್ವಲ್ಪ ದೂರ ಇರಲಿ ಅಂತ ಹೇಳ್ಬಿಟ್ಟು ಮಿಡ್ಲಲ್ಲಿ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಇಲ್ಲಿ ಒಂದು ಕುಚ್ಚು ಕೊಟ್ಟೋದಕ್ಕೆ ಚೈನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಕುಚ್ಚು ಹತ್ರ ಬೇಕು ಅಂದರೆ ಈ ಮಣಿ ಬದಲು ಇಲ್ಲಿ ನೀವು ಚೈನ್ ಹಾಕ್ಕೊಂಡು ಡಿಸೈನ್ನ ನೀವು ಕಂಟಿನ್ಯೂ ಆಗಿ ಕೂಡ ಹಾಕ್ಕೊಂಡು ಹೋಗ್ಬೋದು. ಈ ಡಿಸೈನ್ನ ವಿದೌಟ್ ಕುಚ್ಚು ಥರ ಕೂಡ ನೀವು ಹಾಕ್ಕೊಂಡು ಒಂದ್ಸತಿ ನೀವು ಟ್ರೈ ಮಾಡ್ಬೋದು. ಅದು ಕೂಡ ಕುಚ್ಚಿಲ್ಲದೆ ಕೂಡ ಈ ಡಿಸೈನ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಬೀಡ್ಸನ್ನ ಹಾಕ್ಕೊಂಡು ಕುಚ್ಚಿಲ್ಲದೆ ಕೂಡ ನೀವು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಈ ರೀತಿ ಬರುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ಕುಚ್ಚು ಕಟ್ಟಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಕೋಬೋದು ಈ ಡಿಸೈನ್ನ. ತುಂಬ ಪುಟಾಣಿಯಾಗಿ ಹಾಕುವಂಥ ಒಂದು ಬೇಬಿ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಬನ್ನಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ ಫ್ರೆಂಡ್ಸ್. ನೋಡಿ ಹಾಕಿದ ಮೇಲೆ ಕುಚ್ಚು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಕುಚ್ಚು ಬಂದುಬಿಟ್ಟು ಸ್ಯಾರಿಲಿ ಫ್ಲವರ್ ಕಲರ್ ಏನಿದೆಯೋ ಆ ಕಲರಲ್ಲಿ ಈ ಒಂದು ಡಿಸೈನ್ ಅನ್ನೋದು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ನೀವು ನೋಡ್ಬೋದು ಲುಕ್ ವೈಸ್ ಯಾವ ರೀತಿ ಕಾಣಿಸುತ್ತೆ ಅಂತ. ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು ಈ ಸೀರೆಗೆ. ಸೊ ಒಂದೇ ಕಲರಲ್ಲಿ ವರ್ಕ್ ಮಾಡಿಬಿಟ್ಟು ಈ ರೀತಿ ಅಲ್ಲೊಂದಲ್ಲೊಂದು ಅದೇ ಕಲರಲ್ಲಿ ಕುಚ್ಚು ಹಾಕಿರೋದ್ರಿಂದ ಸೊ ಡಿಸೈನ್ ಬಂದು ಈ ಥರ ಕಾಣಿಸ್ತಾ ಇದೆ. ಸೊ ಫೈನಲ್ ಆಗಿ ಲುಕ್ ಬಂದು ಈ ರೀತಿ ಬಂದಿದೆ ಫ್ರೆಂಡ್ಸ್. ಸೊ ನನಗೆ ದೂರ ಕುಚ್ಚು ಬೇಕು ಕೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಮಧ್ಯದಲ್ಲಿ ಒಂದು ಬೀಡ್ಸಿಟ್ಟು ಈ ಡಿಸೈನ್ಗೆ ಒಂದು ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಸೊ ನಿಮಗೆ ಕುಚ್ಚು ಹತ್ರ ಬೇಕಿದ್ರೆ ಕುಚ್ಚು ಕೂಡ ನೀವು ಈ ಬೀಡ್ಸನ್ನ ಸ್ಕಿಪ್ ಮಾಡಿಕೊಂಡು ಚೈನ್ ಹಾಕ್ಕೊಂಡು ಕುಚ್ಚನ್ನು ನೀವು ಮಾಡ್ಕೋಬೋದು. ಆಲ್ರೆಡಿ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಮತ್ತೆ ಅದೇ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಫೈನಲ್ ಆಗಿ ಈ ರೀತಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಈಸಿ ಹಾಕೋದಕ್ಕೆ. ಎರಡು ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ. ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಈ ಡಿಸೈನ್ನ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350 to 400 ರುಪೀಸ್ ಚಾರ್ಜನ್ನು ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.